ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಕೇರಳದ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೇರಳ ಹೋಗಿದ್ದು ಫಸ್ಟ್ ಡೇಗೆ ನನ್ನ ಫೋನು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಹೊಗೆ ಹಾಕೋಬಿಡ್ತು. ಈಗ ಬೇರೆಯವ್ರ ಫೋನಲ್ಲಿ ಇದ್ದಿದ್ದ ವೀಡಿಯೋಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಬೀಬಿ, ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ. ಕೇರಳ ಅಂತ ಬಂದ ಕೂಡಲೇ ನಮಗೆ ಫಸ್ಟ್ ನೆನಪಾಗೋದು ಬೋಟ್ ಹೌಸಸ್. ಈ ಬೋಟ್ ಹೌಸಸ್ಗೆ ಹಬ್ಬ ಆಗಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಅದು ಅಲೆಪಿ. ಈ ಅಲೆಪಿಯಲ್ಲಿ ನಾವು ನೂರಾರು ಬೋಟ್ಗಳನ್ನ ನೋಡ್ಬೋದು. ನಿಮ್ಮ ಕನ್ವೀನಿಯನ್ಸ್ಗೆ ತಕ್ಕಂತೆ ಇದನ್ನ ಸ್ಟೇಗೆ ಕೂಡ ನೀವು ಬುಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ರೈಡ್ಗೆ ಕೂಡ ಬುಕ್ ಮಾಡ್ಕೋಬಹುದು. ಈ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್ನ ಒನ್ ಆಫ್ ದಿ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದಿ ಲೈಫ್ ಅಂತಾನೆ ಹೇಳ್ಬೋದು. ನೀವೇ ನೋಡಿ ಅಲೆಪಿ ಹೆಂಗಿದೆ ಅಂತ ಹೇಳಿ. ನಾವು ಹೋಗಿದ್ದು ಆಗಸ್ಟಲ್ಲಿ ಆಗಿರೋದ್ರಿಂದ ಅಲೆಪಿಯಲ್ಲಿ ಸ್ನೇಕ್ ಬೋಟ್ ರೇಸ್ ಕೂಡ ನಡೀತಾ ಇತ್ತು. ಸ್ನೇಕ್ ಬೋಟ್ ರೇಸ್ ಇದು ಪ್ರತಿ ವರ್ಷ ಆಗಸ್ಟ್ನ ಸೆಕೆಂಡ್ ಸ್ಯಾಟರ್ಡೆ ನಡೆಯುತ್ತೆ. ಈ ರೇಸನ್ನು ವಿನ್ ಆದವರಿಗೆ ನೆಹರು ಟ್ರೋಫಿ ಅಂತ ಕೊಡ್ತಾರೆ. ಅಲೆಪಿ ಆದಮೇಲೆ ನೀವು ಕೊಲ್ಲಂ ಡಿಸ್ಟಿಕಲ್ಲಿರೋ ಜಟಾಯು ಅರ್ತ್ ಸೆಂಟರನ್ನು ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಜಟಾಯುವನ್ನು ನೋಡ್ಬೋದು. ಆಮೇಲೆ ನೀವು ಇದೇ ಪ್ಲೇಸ್ಗೆ ಹತ್ತಿರದಲ್ಲಿರುವಂತಹ ಮ್ಯಾಂಗ್ರೋವ್ ವಿಲೇಜಲ್ಲಿ ಕಯಾಕಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಇದಾದಮೇಲೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಕೊಚ್ಚಿಯಲ್ಲಿ ಮೆರೈನ್ ಡ್ರೈವನ್ನು ಮಾಡ್ಬೋದು. ಈ ಮೆರೈನ್ ಡ್ರೈವಲ್ಲಿ ಚಿಕ್ಕ ಬೋಟಲ್ಲಿ 20 ಮಿನಿಟ್ಸ್ ರೈಡ್ ಕರ್ಕೊಂಡು ಹೋಗ್ತಾರೆ. ಈ ಡ್ರೈವಲ್ಲಿ ನೀವು ಹಾರ್ಬರ್, ವಾಟರ್ ಮೆಟ್ರೋ, ಸೀ ಬ್ಯಾಂಕ್ ರೆಸ್ಟೋರೆಂಟ್ ಇದನ್ನೆಲ್ಲ ನೋಡ್ಬೋದು. ಇದನ್ನು ಕೂಡ ಒನ್ ಆಫ್ ದಿ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.